ಒಳಗೆ ಎದೆ ಒಂದು ಒಳಗೆ 2 ಇಂಚಿನಷ್ಟು ಒಳಗೆ ಹೋಗಿತ್ತು. ರಕ್ತ ಹೋಗಿ ಅವನು ಮೃತಪಟ್ಟಿದ್ದಾನೆ. ಅಲ್ಲಿ ಇದ್ದ ಬೋಟ್ನವರು ಹೇಳ್ತಾರೆ ರಾತ್ರಿ ಒಂದು 10 ಗಂಟೆಗೆ ಒಂದು ಸಲ ಜಗಳ ಮಾಡ್ಕೊಂಡಿದ್ದಾರೆ. ಆಮೇಲೆ ಮತ್ತೆ ಬೆಳಿಗ್ಗೆ ಜಾವ ಒಂದು 5 ಗಂಟೆಗೆ ಈ ಸಲ ಜಗಳ ಮಾಡಿಕೊಂಡು ಆಗಿದ್ದಂತ ಇಡೀ ರಾಜ್ಯ ಬೆಚ್ಚಿ ಬೀಳಿಸುವಂತದಂದ್ರೆ ಮೀನುಗಾರಿಕೆ ಬಂದರ್ನಲ್ಲಿ ಅದು ಮಲ್ಪೆಯಲ್ಲಿ ನಡೆದಂತ ಕೊಲೆ. ಇವತ್ತು ಡೆಡ್ ಬಾಡಿ ನೋಡಿದ್ರೆ ಒಂದು ಕಡೆ ಆ ಕ್ಯಾಬಿನ್ ಏನಿದೆ ಬೋಟಿನ ಕ್ಯಾಬಿನ್ ಒಳಗೆ ಬಿದ್ದಿರುತ್ತೆ. 25 ವರ್ಷದ ಒಳಗಿನವನೇ ಸರ್ ಡೆತ್ ಆಗಿದ್ದಾನೆ. ಏನ್ ಸರ್ ಘಟನೆ ಇದು ಮಲ್ಪೆಯಲ್ಲಿ? ತಾವೇ ಇಷ್ಟೋ ತನಕ ಅಲ್ಲೇ ಇದ್ರ? ಸರ್, ನಮಗೆ ತುಂಬಾ ಬೇಸರ ಸಂಗತಿ ಮತ್ತೆ ದುಃಖದ ಸಂಗತಿ ಏನಂದ್ರೆ ನಮ್ಮ ಮಲ್ಪೆಯಲ್ಲಿ ಇಂಥ ಒಂದು ಅವಘಡ ಆದಾಗ ತುಂಬ ಬೇಜಾರಾಗ್ತದೆ. ಯಾಕೆಂದರೆ ಈಗಾಗಲೇ ನಿನ್ನೆ ಒಂದು ಬೋಟಲ್ಲಿ 5 ಜನಕ್ಕೆ ಪೆಟ್ಟಾಯಿತು ರೋಪ್ ಕಟ್ಟಾಗಿ. ನಮ್ಮ ಪರ್ಸಿನ್ ಬೋಟಲ್ಲಿ ಒಂದು ಆ ತುಫಾನ್ನಲ್ಲಿ ರೋಪ್ ಕಟ್ಟಾಗಿ ಒಬ್ಬರು ತುಂಬ ಚಿಂತೆಜನಕ ಸ್ಥಿತಿಯಲ್ಲಿದ್ದಾರೆ. 4 ಜನಕ್ಕೆ ಕೈಕಾಲು ಕಟ್ಟಾಯಿತು. ಇವತ್ತು ನೋಡಿದರೆ ಬೆಳಿಗ್ಗೆ ನೋಡುವಾಗ ಒಬ್ಬ ಡೆತ್ ಆಗಿದೆ ಅಂತ ನಮಗೆ ಹೋದಾಗ ಗೊತ್ತಾಯಿತು. ಬೆಳಿಗ್ಗೆ ನಮಗೆ 6 ಗಂಟೆ ಕರೆ ಬರ್ತದೆ, ಒಬ್ಬರು ನಮ್ಮ ರೈಟ್ರು ಫೋನ್ ಮಾಡ್ತಾರೆ ಅರ್ಜೆಂಟ್ ಆ್ಯಂಬುಲೆನ್ಸ್ ಬೇಕಂತೇಳಿ. ಹೋದಾಗ ತಕ್ಷಣ ಅವನು ನಮ್ಮ ಹುಡುಗ ಹೇಳ್ತಾನೆ ಅವನು ಮಾತುಕತೆ ಇಲ್ಲ ಅಂತ ಹೇಳಿದ್ದಾನೆ. ಹಾಗಾದ್ರೆ ನಾನು ಹೇಳಿದೆ ಪೊಲೀಸ್ ಇಲಾಖೆ ಹೇಳಿ ಮತ್ತೆ ನೋಡುವ. ಡೆಡ್ ಬಾಡಿ ನಾನು ಹೋದಾಗ ಅಲ್ಲಿ ತುಂಬ ರಕ್ತದ ಮಡುವಿನಲ್ಲಿ ಬಿದ್ದುಕೊಂಡಿದ್ದಾನೆ. ಏನಂದರೆ ಅವನಿಗೆ ಎದೆಯ ಒಂದು ಬಲಭಾಗದ ಒಂದು 2 ಇಂಚಷ್ಟು ಒಂದು ಚಾಕು ಹಾಕಿದಷ್ಟುಂಟು. ಅವರು ಬೇಕಂತ ಮಾಡಿದ ಅಥವಾ ಎಣ್ಣೆ ಹೊಡೆದು ಇದರಲ್ಲಿ ನಶೆಯಲ್ಲಿ ಹಾಕಿದ್ರೆ ಗೊತ್ತಿಲ್ಲ. ಡೆಡ್ ಬಾಡಿ ನಾವು ನೋಡುವಾಗ ಕ್ಯಾಬಿನ್ ಒಳಗಡೆ ಇತ್ತು. ಅದು ಸುಮಾರು ಒಂದು ಟ್ರಿಪ್ ಹೋಗಿ ಬಂದಿದೆ. ಈಗ ಲೈಲ್ಯಾಂಡ್ ಬೋಟ್ ಅಂತ, ಲೈಲ್ಯಾಂಡ್ ಟ್ರಾಲ್ ಬೋಟ್, ಅದು ಸುಮಾರು 10 ದಿವಸಕ್ಕೆ ಒಂದ್ಸಲ ಹೋಗಿ ಬರೋ ಬೋಟು. ಆವಾಗ ಇವತ್ತು ಒಂದು ಟ್ರಿಪ್ ಆಗಿ ಬಂದು ಒಳಗೆ ಕಟ್ಟಿದಾಗ ಒಂದು ಏನೋ ಈಗ ತುಫಾನ್ ಇದೆ ಅದು ನಿಲ್ಲಿಸಲಿಕ್ಕೆ ಹೋಗಿದ್ದಾರೆ. ಆವಾಗ ಇವರು ಬೋಟಲ್ಲಿ 4 ಜನ ಇದ್ದರು, ಮತ್ತು 4 ಜನ ಒಟ್ಟಿಗೆ 8 ಜನ ಇರ್ತಾರೆ. 8 ಜನದಲ್ಲಿ 4 ಜನ ಇದ್ದರು. ಆದರೆ ಆ 4 ಜನದಲ್ಲಿ 2 ಬಿಹಾರ್ ಹಿಂದಿಯವರು ಮತ್ತು ಇವರು 2 ಜನ ಕನ್ನಡದವರು. ಆದರೆ ಆ 2 ಜನ ರಾತ್ರಿ ಎಲ್ಲ ಎಣ್ಣೆ ಪಾರ್ಟಿ ಹೊಡ್ಕೊಂಡು ಜಗಳ ಮಾಡಿದರೆ ಗೊತ್ತಿಲ್ಲ. ಆದರೆ ಎಣ್ಣೆ ಒಂದು ನಶೆಯಲ್ಲಿ ಈ ರೀತಿ ಆಗಿರ್ಬೋದು ನನ್ನ ಒಂದು ಅನಿಸಿಕೆ. ಯಾಕೆಂದರೆ ಅವನ ಒಂದು ಎದೆಗೆ ಚಿಕ್ಕದಾಗಿ ಒಂದು ಹೊಡೆತ ಬಿದ್ದಿದೆ, ಚಾಕು ಹಾಕಿದ್ದು ಗುರುತು ಇದೆ. ಇದು ನೋಡೋಕೆ ಬೇಸರ ಸಂಗತಿ. ಯಾಕೆ ಯಾರೋ ಹೇಳ್ತಿದ್ದಾರೆ ಅವನಿಗೆ ಹೆಂಡತಿ ಚಿಕ್ಕ ಮಗು ಉಂಟು ಅಂತ ಯಾರ ಬಾಯಿಯಿಂದ ಹೇಳ್ತಾ ಇದ್ದಾರೆ. ಆದರೆ ಇದು ತುಂಬ ದುಃಖ ಆಗ್ತದೆ. ಯಾಕೆಂದರೆ ಒಂದು ಮನೆಯನ್ನೇ ಕಳ್ಕೊಂಡಂತ. ಈ ಕೊಲೆ ಮಾಡಿದವನು ಯಾವ? ಅವನು ಕೊಲೆ ಮಾಡಿದವನು ರಾಯಚೂರಿನವನು, ಅವನ ಹೆಸರು ಗೋವಿಂದ ಅಂತ. ಆದರೆ ಇವನು ಮರಣಪಟ್ಟವನು ಅಭಿಷೇಕ್ ಅಂತ. ಅವನಿಗೊಂದು 24ರಿಂದ 25 ವರ್ಷ ವಯಸ್ಸಾಗಿರ್ಬೋದು. ಅಲ್ಲ, ಅವನು ಏನು ಅಡ್ರೆಸ್ಸೇ ಸಿಗ್ತಾ ಇಲ್ಲ ಅಂತಿದ್ರೆ ಏನು ಸರ್? ಹೌದು ಸರ್, ಯಾಕೆಂದರೆ ನನಗೆ ಒಂದು ಬೇಸರ ಏನಂದರೆ ಈಗ ಎಲ್ಲ ಬೋಟಿನಲ್ಲಿ ಸಹ ಒಂದು ಕಾರ್ಮಿಕರಿಗೆ ಅವರೊಂದು ಆಧಾರ್ ಕಾರ್ಡ್ ಮತ್ತು ಅವರದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗ್ತದೆ. ಯಾಕೆಂದರೆ ಐಡೆಂಟಿಫೈ ಮಾಡಲಿಕ್ಕೆ ಸುಲಭ ಆಗ್ತದೆ. ನಮ್ಮ ಮಲ್ಪೆ ಬಂದರಿನಲ್ಲಿ ಎಲ್ಲರೂ ಸಹ ಹೇಳ್ತಾರೆ, ಎಲ್ಲ ಕಾರ್ಮಿಕರಿಗೂ ಸಹ ಒಂದು ಮೊದಲನಾಗಿ ಒಂದು ID ಪ್ರೂಫ್ ಅಂತ ಬೇಕು. ID ಪ್ರೂಫ್ ನಾವು ಆಧಾರ್ ಕಾರ್ಡ್ ತಗೊಳ್ತಾರೆ. ಆಧಾರ್ ಕಾರ್ಡ್ ಆದಮೇಲೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗ್ತದೆ. ಅದು ತಗೊಂಡು ಇಟ್ಕೊಂಡ್ರೆ ಅದನ್ನು ಬೋಟಲ್ಲಿ ಯಾರು ಮಿಸ್ಸಿಂಗ್ ಆದರೂ ಸಹ ತಾವು ಇಂಥ ಸಂದರ್ಭದಲ್ಲೆಲ್ಲ ಉಪಯೋಗ ಆಗ್ತದೆ. ಈಗ ನೋಡಿ, ಆ ಮರಣಪಟ್ಟ ಅಭಿಷೇಕ್ನ ಒಂದು ಆಧಾರ್ ಕಾರ್ಡೇ ಇಲ್ಲ. ಈ ಥರ ಆಗಿದೆ. ಯಾಕೆಂದರೆ ಈ ಥರ ಮಾಡ್ಕೊಂಡು ಅವ್ರನ್ನು ಕಾರ್ಮಿಕರು ತಗೊಂಡ್ರೆ ನಮಗೆ ಹುಡ್ಕಾಡ್ಲಿಕ್ಕೆ ಆಗೋದಿಲ್ಲ. ಈಗ ನಮಗೆ ಅಂತ ಪೊಲೀಸ್ ಇಲಾಖೆ ತುಂಬ ಕಷ್ಟ ಆಗ್ತದೆ ನೋಡಿ, ಯಾರು ಏನು ಅಂತ ಎತ್ತ ಅಂತ ಗೊತ್ತಾಗಲ್ಲ. ಪಾಪ ಒಂದು ಮೃತಪಟ್ಟಿದ್ದಾನೆ, ಮೃತಪಟ್ಟ ಮೇಲೆ ಅವನ ಒಂದು ಮೃತದೇಹನ ಒಂದು ಹಸ್ತಾಂತರ ಮಾಡಬೇಕಾದ್ರೆ ಯಾರು ಅಂತ ಗೋಚರ ಆಗಬೇಕಲ್ಲ. ಖಂಡಿತವಾಗಿ ಒಂದು ರಾತ್ರಿ ಅಲ್ಲಿ ಇದ್ದ ಬೋಟ್ನವರು ಹೇಳ್ತಾರೆ ರಾತ್ರಿ ಒಂದು 10 ಗಂಟೆಗೆ ಒಂದು ಸಲ ಜಗಳ ಮಾಡ್ಕೊಂಡಿದ್ದಾರೆ. ಆಮೇಲೆ ಮತ್ತೆ ಬೆಳಿಗ್ಗೆ ಜಾವ ಒಂದು 5 ಗಂಟೆಗೆ ಈ ಸಲ ಜಗಳ ಮಾಡಿಕೊಂಡು ಆಗಿದ್ದಂತ ಆ ಬೋಟ್ನ ಹಿಂದಿಯವರು ಮಾತಾಡ್ತಾ ಇದ್ದಾರೆ. ಖಂಡಿತವಾಗಿ ಸರ್, ಏನು ವಿಷಯ ಏನಂದರೆ ಕೊಲೆ ಮಾಡಿದವನು ನಶೆಯಲ್ಲೇ ಮಾಡಿದ್ದಾನೆ. ಆದರೆ ಅವನು ಕೊಲೆ ಮಾಡಬೇಕಂತ ಉದ್ದೇಶದಿಂದ ಮಾಡಲಿಕ್ಕಿಲ್ಲ. ಯಾಕೆಂದರೆ ಅವನು ಅಲ್ಲಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ನಮ್ಮ ಮಲ್ಪೆ ಬಂದರ ಹತ್ರ ಹೋಗಿದ್ದಾನೆ ಅವನು ಹುಡ್ಕೊಂಡು ಮಲಗಲಿಕ್ಕೆ ಬೇರೆ ಕಡೆಗಂತ. ಅಲ್ಲಿ ಹೋದಾಗ ನಮ್ಮ ಚಾಣಕ್ಯರಾದ ನಮ್ಮ ಪೊಲೀಸ್ ಇಲಾಖೆ ಈಗ ಒಳ್ಳೆದಿದೆ. ಏಕೆಂದರೆ ಈ ಮೊನ್ನೆ ಸಹ ನಮ್ಮ ಒಂದು ಬ್ರಹ್ಮಾವರದಲ್ಲಿ ಆಯಿತು. ಹಾಗೆ ಈ ರೀತಿ ಇವತ್ತು ಮಲ್ಪೆಯಲ್ಲಾದ ಈ ಘಟನೆಗೆ ತಕ್ಷಣ ಕಾರ್ಯಪ್ರವೃತ್ತರಾದ ನಮ್ಮ SP ಅವರ ಮುಖಾಂತರ ನಮ್ಮ ಆದೇಶದ ಮೇರೆಗೆ ಹಾಗೂ ನಮ್ಮ ಮಲ್ಪೆ PSI ಅವರು ಹಾಗೂ ಪೊಲೀಸ್ ಇಲಾಖೆ ಮುತುವರ್ಜಿಯಿಂದ ಅವನು ಕೇವಲ ಏನೋ ಮರಣ ಹೊಂದಿದ ತಕ್ಷಣ ಬಂದು ಅವನನ್ನು ಹಿಡಿದು ಅವನು ಬಂದೆಲ್ಲೋ ಅವನು ಚಾಕು ಹಾಕಿ ಹೋಗಿ ಮಲಗಿ ಅಥವಾ ಏನೋ ಎಲ್ಲೋ ಇದ್ದ. ಆದರೆ ಹಿಡಿದಿದ್ದಾರೆ. ಇಲ್ಲ, ಅವನಿಗೆ ಗೊತ್ತಿಲ್ಲ, ಅವ್ನು ಸಾಯ್ತಾನಂತೆ ಗೊತ್ತಿಲ್ಲ ಆಗಿರ್ಬೋದು. ಯಾಕೆಂದರೆ ಅವನು ಚಾಕು ಹಾಕಿಸಿದ ಬಂದಿದ್ದಾನೆ, ಯಾಕೆಂದರೆ ಸಾಯ್ದಿಲ್ಲ ಅಂತೇಳಿ. ಆದರೆ ನಾವು ನೋಡಿದಾಗ ಗಾಯದ ಒಳಗೆ ಎದೆ ಒಳಗೆ 2 ಇಂಚಿನಷ್ಟು ಒಳಗೆ ಹೋಗಿತ್ತು. ರಕ್ತ ಹೋಗಿ ಅವನು ಮೃತಪಟ್ಟಿದ್ದಾನೆ. ಒಂದು ವೇಳೆ ಇವನು ಮೊದಲೇ ಗೊತ್ತಾಗಿದ್ರೆ ಆಸ್ಪತ್ರೆ ಹೋಗಿ ಬಚಾವ್ ಮಾಡ್ಬೋದು ಅಂತೀರಾ? ಖಂಡಿತವಾಗಿ. ನಮ್ಗೆ ಅವ್ರು ಯಾರಾದರೂ ಬೋಟ್ನವ್ರು ಅಥವಾ ಅಕ್ಕಪಕ್ಕದಲ್ಲಿ ಮಳೆ ಬರ್ತಾ ಉಂಟು, ಯಾರಿಗೆ ಕೇಳಿಸ್ಲಿಲ್ಲ, ಪಕ್ಕದಲ್ಲಿ ಬೋಟ್ ಎಲ್ಲ ಇತ್ತು, ಅವ್ರಿಗೆ ಯಾರಿಗೂ ಕೇಳಿಸ್ಲಿಲ್ಲ. ಯಾರಿಗಾದ್ರು ಕೇಳಿಸಿದ್ರೆ ಅಥವಾ ಯಾರಾದರೂ ನಮಗೆ ಫೋನ್ ಮಾಡಿದರೆ ರಕ್ತ ಬರ್ತಾ ಉಂಟು ಅಂತ ಹೇಳಿದರೆ ನಾವು ತಕ್ಷಣವಾಗಿ ಅವನು ಬಚಾವ್ ಮಾಡ್ಬೋದಿತ್ತು, ಒಂದು ಜೀವನ ಉಳಿತಿತ್ತು. ನಿಮ್ಮ ಪ್ರಕಾರ ಇದು ಕೇಸ್ ನಡೆದಿರೋ ಬೆಳಗ್ಗೆ 5 ಗಂಟೆಗೆ ಅಂತೀರಾ? ಖಂಡಿತವಾಗಿ 5 ಗಂಟೆಗೆ ಇದು ಈ ಥರ ಆಗಿದೆ. ಅಂದರೆ ಇದು ರಾತ್ರಿ ಜಗಳ ಆಗಿದೆ, ರಾತ್ರಿ ಒಂದ್ಸಲ ಜಗಳ ಆಗಿದೆ, ಇದು ಬೆಳಗಿನ ಜಾವ ಮತ್ತೊಂದು ಸಲ ಜಗಳ ಆಗಿದೆ ಅವ್ರದ್ದು. ಖಂಡಿತವಾಗಿ ಸರ್, ನಾವು ಹೇಳೋದಿಷ್ಟೇ, ಸುಮಾರು ನಮ್ಮದು 3,000 ಬೋಟು, 30,000 ಕಾರ್ಮಿಕರಿದ್ದಾರೆ ಇಲ್ಲಿ.
ಆ 30,000 ಕಾರ್ಮಿಕರಲ್ಲೂ ನಮಗೆ ಈ ಮಲ್ಪೆಯಲ್ಲಿ ಈಗ ಇಷ್ಟು ಬೋಟ್ ಇದೆ, ಅಲ್ಲಿ ಮಲ್ಪೆಯವರೇ ದುಡಿಲಿಕ್ಕೆ ಬರೋದಿಲ್ಲ. ಈ ಹೊರ ರಾಜ್ಯದಿಂದ ಬರ್ತಾರೆ, ತಮಿಳುನಾಡು, ಆಂಧ್ರ, ಒಡಿಸ್ಸಾ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಕಾರ್ಮಿಕರು ಬರ್ತಾರೆ. ಬಂದಾಗ ಇಲ್ಲಿ ಒಂದು CSP ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ಅಥವಾ ಅದಕ್ಕೆ ಕರಾವಳಿ ಪಡೆಯ ಒಂದು ತಂಡ ಮೀನುಗಾರಿಕೆಯಲ್ಲಿ ಏನು ಯಾರೊಬ್ಬ ಕಾರ್ಮಿಕನು ಬರ್ತಾನೆ ಅವರೊಂದು ಆಧಾರ್ ಕಾರ್ಡ್ ತಗೊಳ್ಬೇಕು, ಅಥವಾ ಅವರೊಂದು ಪಾಸ್ಪೋರ್ಟ್ ಸೈಜ್ ಎಲ್ಲ ಬೋಟಲ್ಲಿ ಇಡಬೇಕಂತ ನಮ್ಮ CSP ಕರಾವಳಿ ಪಡೆಯವರು ಹೇಳೇ ಇಡ್ತಾರೆ. ಈಗ ಎಲ್ಲರೂ ಸಹ ಅವರಿಗೋದ್ರೆ ಸಾಕು, ಯಾಕೆಂದರೆ ಕಾರ್ಮಿಕರು ಸಿಕ್ಕಿದ್ರೆ ಸಾಕು, ನಮಗೆ ಬೋಟಿಗೆ ಜನ ಆಯ್ತಂತ ಹೋಗ್ತಾ ಇರೋದು. ಇದು ಯಾಕೆ ನನ್ನ ಕಣ್ಮುಂದೆ ನೋಡಿದಾಗ ನಾನು ಹೇಳಿದರೆ ಈಗ ಇದು ನಮ್ಮ ಬೋಟ್ನ ಇಲಾಖೆ ಅವರಿಗೆ ತುಂಬ ಬೇಸರ ಆಗ್ಬೋದು. ಕೆಲಸಗಾರರು ಎಲ್ಲಿಂದ ಬರ್ತಾರೆ? ಇದು ತಪ್ಪು. ಯಾಕೆಂದರೆ ನಾನು ಹೇಳೋದು, ನಾನು ಯಾರ ಪರವಾಗಿಲ್ಲ, ಒಂದು ಮಾನವೀಯತೆ ನೆಲೆಯಲ್ಲಿ ಮಾತಾಡ್ತಿದ್ದೀನಿ. ಏನಂದರೆ ಈ ಮೀನುಗಾರಿಕೆ ಬಂದಾಗ ಎಲ್ಲ ಬೋಟ್ನಲ್ಲಿ ಸಹ ಒಂದು ಮೀನುಗಾರರು ಬರ್ತಾರಲ್ಲ, ಅವರೊಂದು ID ಪ್ರೂಫ್ ಬೇಕು. ಯಾಕೆಂದರೆ ಆಧಾರ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಮತ್ತೊಂದು ಪಾಸ್ಪೋರ್ಟ್ ಸೈಜ್. ಇದು ಯಾಕೆಂತ ಹೇಳಿದ್ರೆ ಇದೇ ಸಂದರ್ಭದಲ್ಲಿ ಯಾರಾದರೂ ನೀರಲ್ಲಿ ಬಿದ್ದು ಡೆತ್ ಆದರೆ ಅವ್ರು ಯಾರಂತಲೇ ಗೊತ್ತಾಗಲ್ಲ. ಈಗ ನೋಡಿ, ಇದು ತಲೆಯಲ್ಲಿ ಯಾರ್ದು ಈಗ ಸೌಕರ್ನ ತಲೆಗೆ ಬಂದು ಬೀಳ್ತದೆ, ಇದೇ ರೀತಿಯಾಗಿ ಓನರ್ ಮೇಲೆ ಬರ್ತದೆ. ಇದು ಏನು ಮಾಡಬೇಕಂದ್ರೆ ನಮ್ಮ ಮಲ್ಪೆ ಒಂದು ಅಥವಾ ಪ್ರತಿಯೊಂದು ಮೀನುಗಾರರು ಸಹ ಬೋಟಿನ ಯಾರು ಓನರ್ ಇದ್ದಾರೆ, ಸೌಕರ್ಯ ಯಾರಿದ್ದಾರೆ, ಅವರು ಫಸ್ಟ್ ಇದು ರೆಡಿ ಮಾಡ್ಕೊಳ್ಬೇಕು. ಯಾರು ನಮಗೆ ಒಂದು ಪರ್ಸಿನ್ ಬೋಟಿಗೆ ಒಂದು 35 ಜನ, ಲೈಲ್ಯಾಂಡ್ ಬೋಟಲ್ಲಿ 8 ಜನ, ಚಿಕ್ಕ ಸಣ್ಣ ಬೋಟಿಗೆ ಒಂದು 5 ಜನ ಬೇಕು. ಯಾರು ಅದರ ಒಂದು ಓನರ್ಶಿಪ್ ಇಡ್ತಾರೆ ಅವರು ಅದನ್ನು ಮಾಡಬೇಕು. ಹೌದು, ಇವನು ಕಾರ್ಮಿಕನಾಗಿ ಬಂದವನು, ಆದರೆ ಇದನ್ನು ಅವರ ಬೋಟ್ನ ಮಾಲೀಕರು ತಗೊಳ್ಬೇಕು. ಇದು ಯಾಕೆಂದರೆ ಬೋಟ್ನಲ್ಲಿ, ಯಾಕೆಂದರೆ ಪಡ್ಡೆಯಲ್ಲಿ ನಮ್ಮ ಕರಾವಳಿ ಪಡೆಯವರು ಒಂದು ಸಲ ಸ್ಟಾಪ್ ಮಾಡ್ತಾರೆ. ಯಾಕೆಂದರೆ ಬೋಟನ್ನು ಹಿಡಿದಾಗ ಯಾರಿದ್ದರನ್ನು ತೋರಿಸ್ಲಿಕ್ಕೆ ಆಗ್ತದೆ. ಯಾಕೆಂದರೆ ಹೊರದೇಶ ಅವರೆಲ್ಲ ಬಂದಾಗ ಅವ್ರಿಗೆ ಎಲ್ಲ ಬರ್ತಾರೆ. ಯಾರಂತ ನೋಡಿದಾಗ ಬೋಟಲ್ಲಿ ಒಂದು ID ಪ್ರೂಫ್ ಬೇಕಾಗ್ತದೆ. ಆವಾಗ ನಮ್ಮ ಇವು ಯಾರು ಎಲ್ಲಿ ಅಂತ ಒಂದು ಗೊತ್ತಾಗ್ತದೆ. ಸರ್, ಇವತ್ತು ಬೆಳಗ್ಗೆ ನೀವು ಕರೆಕ್ಟಾಗಿ ನಿಮ್ಗೆ ಫೋನ್ ಎಷ್ಟು ಗಂಟೆಗೆ ಬರುತ್ತೆ? 6 ಗಂಟೆಗೆ ಬರ್ತದೆ ಸರ್. ಏನಂತ ಹೇಳಿ ಬರುತ್ತೆ? ನಮಗೆ ಬೋಟಲ್ಲಿ ಒಬ್ಬರು ತಾಗಿದೆ ಬರ್ಬೇಕಂತೇಳಿ ರಕ್ತ ಬರ್ತಾ ಉಂಟು ಅಂತ. ಭತ್ತ ನೋಡುವಾಗ ನಾವು ಹೋಗಿ ನೋಡುವಾಗ ಅಲ್ಲಿ ಅವನು ಮೃತಪಟ್ಟಿದ್ದಾನೆ ಗೊತ್ತಾಗ್ತದೆ. ಯಾಕಂದರೆ ಅವನ ಕೈಯ ಅಥವಾ ನಾಡಿ ಬಿಡಿತು ನೋಡುವಾಗ ಗೊತ್ತಾಗ್ತದೆ. ಆಮೇಲೆ ನಾವು ಪೊಲೀಸ್ ಇಲಾಖೆಗೆ ಹೇಳ್ತೇವೆ. ಕ್ಯಾಬಿನೊಳಗೆ ಮಲಗಿ ಸ್ಥಿತಿಯಲ್ಲಿ ಬಿದ್ದಿದ್ದಾನೆ, ಎದೆಯಲ್ಲಿ ಸಹ ರಕ್ತ ಬಂದಿದೆ ತುಂಬ, ಪೂರ್ತಿ ಅಲ್ಲೇ ಮೃತಪಟ್ಟಿದ್ದಾನೆ ಸರ್. ಯಾಕೆ ಏನಾದರೂ ಸ್ವಲ್ಪ ಜೀವ ಎದುರಿಸ ನಾವು ತಗೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಇದಕ್ಕಿಂತ ಮುಂಚೆ 2-3 ವರ್ಷ 4-5 ವರ್ಷ ಮುಂಚೆ ಎಲ್ಲ ಆಗಿದೆ. ಯಾಕೆಂದರೆ ಕ್ಯಾಬಿನ್ ಒಳಗಡೆ ಕೆಳಗಡೆ ಒಂದು ಕೊಂದು ಹಾಕಿದ್ದು, ಈ ರೀತಿ ಎಲ್ಲ ಆಗಿದ್ದು ಉಂಟು. ಇದು ಆಗಬಾರ್ದು ಅಂತ ನನ್ನೊಂದು ಅನಿಸಿಕೆ. ಧಕ್ಕೆಯಲ್ಲಿ ಅಂಥದ್ದೇನಿಲ್ಲ. 1-2 ಸಲ ನಮ್ಮ ಒಬ್ಬನಿಗೆ ಚಾಕು ಕುತ್ತಿಗೆ ಒಂದು ಹಾಕಿದ್ದಾರೆ. ಆವಾಗಲೂ ಸಹ ನಾವು ಯಾರೋ ಆರೋಪಿ ಅವನ ಹಿಡಲಿಕ್ಕೆ ನಾವು ಪ್ರಯತ್ನ ಪಟ್ಟು ಅವನನ್ನು ಅದೇ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ನಾವು ಆರೋಪಿಯನ್ನು ಹಿಡಿದು ಕೊಟ್ಟಿದ್ದೇವೆ ಪೊಲೀಸ್ ಇಲಾಖೆಗೆ. ಇದೇ ರೀತಿ 2-3 ಸಲ ಇಂಥ ಒಂದು ಘಟನೆ ಆಗಿದೆ. ಯಾಕೆಂದರೆ ಆಂಧ್ರದವರೆಲ್ಲ ಬಂದು ಚಾಕು ಕುತ್ತಿಗೆ ಹಾಕಿ ಈ ಥರ ಆಗೋದೆಲ್ಲ ಉಂಟು. ಇವತ್ತಿನ ಕೇಸಲ್ಲಿ ಆರೋಪಿ ಸಿಕ್ಕಿದ್ದಾನೆ ಖಂಡಿತವಾಗಿ. ಅದು ಒಂದು, ಯಾಕೆಂದರೆ ಆರೋಪಿಯನ್ನು ಹುಡುಕ್ಲಿಕ್ಕೆ ಸುಲಭ ಆಯಿತು, ಸಿಕ್ಕಿದ್ದಾನೆ. ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಮಲಗಿದ್ದಾನೆ ಅವನು. ನಮ್ಮ ಪೊಲೀಸ್ ಇಲಾಖೆ ಹಿಡಿದಿದ್ದಾರೆ. ಅದು ತುಂಬ ಮುತುವರ್ಜಿ ವಹಿಸಿ ಹಿಡಿದಿದ್ದಾರೆ. ಅರೆಸ್ಟ್ ಆಗಿದೆ ಸರ್, ಗೋವಿಂದ ಅರೆಸ್ಟ್ ಆಗಿದ್ದಾನೆ ಸರ್. ಪೊಲೀಸ್ನವರ ತನಿಖೆಯಿಂದ ಗೊತ್ತಾಗ್ತದೆ.